ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನೆ ಕಾಂಡ 31ನೇ ಅಧ್ಯಾಯ ವಚನಗಳು 1ರಿಂದ 18ರವರೆಗೆ. ಕಳೆದ ಕೆಲವು ಅಧ್ಯಾಯಗಳಲ್ಲಿ ದೇವರು ಗುಡಾರದ ಬಗ್ಗೆ ವಿವರವಾದ ಸೂಚನೆಗಳನ್ನ ಕೊಟ್ಟರು. ಒಡಂಬಡಿಕೆಯ ಮಂಜೂಷೆ, ದೀಪಸ್ತಂಭ, ಬಲಿಪೀಠ, ಯಾಜಕರ ಸೇವೆ, ಧೂಪವೇದಿ ಮತ್ತು ಅಭಿಷೇಕದ ಎಣ್ಣೆಯ ಬಗ್ಗೆ ಕಲಿತಿದ್ದೇವೆ. ಇಲ್ಲಿಯವರೆಗೆ ನಮ್ಮ ಗಮನ ಹೆಚ್ಚಾಗಿ ದೇವರ ಸನ್ನಿಧಿ ಮತ್ತು ಆರಾಧನೆಯ ಮೇಲಿತ್ತು. ಆದರೆ ಇಂದು ವಿಮೋಚನೆ ಕಾಂಡ 31ರಲ್ಲಿ ದೇವರು ಮತ್ತೊಂದು ಅದ್ಭುತವಾದ ಸತ್ಯವನ್ನ ಪ್ರಕಟಿಸುತ್ತಾರೆ. ದೇವರ ಕೆಲಸವು ಕೇವಲ ಮೋಶೆಯ ಮೂಲಕ ಅಥವಾ ಆರೋನನ ಮೂಲಕ ಮಾತ್ರ ನಡೆಯಲಿಲ್ಲ. ದೇವರ ಯೋಜನೆಯಲ್ಲಿ ಕುಶಲಕರ್ಮಿಗಳಿಗೂ ಸ್ಥಾನವಿದೆ, ಕಲಾವಿದರಿಗೂ ಸ್ಥಾನವಿದೆ, ಕೈಚಳಕ ಹೊಂದಿರುವವರಿಗೂ ಸ್ಥಾನವಿದೆ ಎಂಬುದಾಗಿ ನಾವು ನೋಡಬಹುದು. ಅಧ್ಯಾಯದ ಆರಂಭದಲ್ಲಿ ದೇವರು ಮೋಶೆಗೆ ಹೇಳುತ್ತಾರೆ, ನಾನು ಬೆಚಲೇಲನನ್ನ ಹೆಸರಿಡಿದು ಕರೆದಿದ್ದೇನೆ ಎಂಬುದಾಗಿ. ಈ ಒಂದು ವಾಕ್ಯದಲ್ಲಿಯೇ ಒಂದು ಸುಂದರವಾದ ಸತ್ಯ ಅಡಗಿದೆ. ಪ್ರಿಯರೇ, ದೇವರು ಕೇವಲ ಒಂದು ದೊಡ್ಡ ಜನಸಮೂಹವನ್ನ ನೋಡುವುದಿಲ್ಲ, ವ್ಯಕ್ತಿಗಳನ್ನ ನೋಡುತ್ತಾರೆ. ಅವರ ಹೆಸರುಗಳನ್ನ ತಿಳಿದಿದ್ದಾರೆ, ಅವರ ಜೀವನವನ್ನ ಅರಿತಿದ್ದಾರೆ ಎಂಬುದಾಗಿ ನಾವು ನೋಡಬಹುದು. ಆದ ಕಾರಣ ಅವರಿಗಾಗಿ ವಿಶೇಷ ಉದ್ದೇಶಗಳನ್ನು ಸಹ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡಬಹುದು. ಬೆಚಲೇಲನನ್ನ ಕರೆಯುವಾಗ ದೇವರು ಮತ್ತೊಂದು ವಿಷಯವನ್ನ ಹೇಳುತ್ತಾರೆ, ನಾನು ಅವನನ್ನ ದೇವರ ಆತ್ಮದಿಂದ ತುಂಬಿಸಿದ್ದೇನೆ ಎಂಬುದಾಗಿ. ಇದನ್ನ ಕೇಳಿದಾಗ ನಾವು ಬಹುಶಃ ಒಬ್ಬ ಪ್ರವಾದಿಯ ಬಗ್ಗೆ ಮಾತನಾಡುತ್ತಾ ಇದ್ದಾರೋ ಎಂಬುದಾಗಿ ಯೋಚಿಸಬಹುದು, ಅಥವಾ ಒಬ್ಬ ನಾಯಕನ ಬಗ್ಗೆ ಹೇಳುತ್ತಾ ಇದ್ದಾರೋ ಎಂಬುದಾಗಿ ನಾವು ಯೋಚಿಸಬಹುದು. ಆದರೆ ಇಲ್ಲಿ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ಬೆಚಲೇಲನು ಗುಡಾರದ ನಿರ್ಮಾಣ ಕಾರ್ಯಕ್ಕಾಗಿ ಕರೆಯಲ್ಪಟ್ಟಿರುವಂತ ಒಬ್ಬ ವ್ಯಕ್ತಿ. ಅಂದ್ರೆ ಅವನ ಕೆಲಸ ವಿನ್ಯಾಸ ಮಾಡುವುದು, ಕೆತ್ತನೆ ಮಾಡುವುದು, ಚಿನ್ನ, ಬೆಳ್ಳಿ ಮತ್ತು ಇತರ ವಸ್ತುಗಳಿಂದ ಕಲಾತ್ಮಕ ಕೆಲಸಗಳನ್ನ ಮಾಡುವಂಥದ್ದು. ಇದರ ಮೂಲಕ ದೇವರು ತನ್ನ ಜನರಿಗೆ ಒಂದು ಮಹತ್ವದ ಪಾಠವನ್ನ ಕಲಿಸುತ್ತಾ ಇದ್ದಾರೆ. ಪ್ರಿಯರೇ, ಆತ್ಮಿಕತೆ ಮತ್ತು ಕೆಲಸವನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ದೇವರ ಆತ್ಮವು ಕೇವಲ ವೇದಿಕೆಯ ಮೇಲಿನ ಸೇವೆಗಳಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ದೈನಂದಿನ ಕೆಲಸಗಳಲ್ಲಿಯೂ ದೇವರ ಆತ್ಮ ಕಾರ್ಯನಿರ್ವಹಿಸುತ್ತಾರೆ. ಕೌಶಲ್ಯತೆಗಳು, ಸೃಜನಶೀಲತೆ, ಜ್ಞಾನ ಮತ್ತು ಪ್ರತಿಭೆಗಳು ಸಹ ದೇವರ ವರಗಳಾಗಿವೆ. ಅದಕ್ಕಾಗಿಯೇ ಬೆಚಲೇಲನಿಗೆ ಜ್ಞಾನ, ತಿಳುವಳಿಕೆ ಮತ್ತು ಕುಶಲತೆಯನ್ನ ದೇವರು ಕೊಟ್ಟಿದ್ದೇನೆ ಎಂಬುದಾಗಿ ಈ ಅಧ್ಯಾಯದಲ್ಲಿ ಹೇಳುತ್ತಾರೆ. ಪ್ರಿಯರೇ, ಇದು ನಮಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳುತ್ತದೆ, ನಮ್ಮ ಪ್ರತಿಭೆಗಳನ್ನ ನಾವು ಹೇಗೆ ನೋಡುತ್ತಾ ಇದ್ದೇವೆ ಎಂಬುದಾಗಿ. ಕೆಲವೊಮ್ಮೆ ನಾವು ದೇವರ ಸೇವೆ ಎಂದರೆ ಕೇವಲ ಬೋಧನೆ ಮಾಡುವಂಥದ್ದು, ಹಾಡುವಂಥದ್ದು ಅಥವಾ ಪ್ರಾರ್ಥನೆ ಮಾಡುವಂಥದ್ದು ಎಂಬುದಾಗಿ ಯೋಚಿಸುತ್ತೇವೆ. ಆದರೆ ವಿಮೋಚನೆ ಕಾಂಡ 31ನೇ ಅಧ್ಯಾಯ ನಮಗೆ ಹೇಳುವಂಥದ್ದು, ದೇವರ ಮಹಿಮೆಗಾಗಿ ಬಳಸುವ ಪ್ರತಿ ಒಂದು ಒಳ್ಳೆಯ ಪ್ರತಿಭೆಯೂ ಸಹ ದೇವರ ಸೇವೆಯ ಭಾಗವಾಗಬಹುದು. ಮತ್ತು ಇನ್ನೊಂದು ಕಡೆ ನಾವು ನೋಡುವಾಗ ಬೆಚಲೇಲನನ್ನ ಒಬ್ಬನೇ ದೇವರು ಕರೆಯಲಿಲ್ಲ. ಪ್ರಿಯರೇ, ದೇವರು ಅಹೋಲಿಯಾಬನನ್ನೂ ಸಹ ನೇಮಕ ಮಾಡುತ್ತಾರೆ. ಇದರ ಮೂಲಕ ಮತ್ತೊಂದು ಪಾಠವು ನಾವು ಕಲಿಯುತ್ತೇವೆ. ದೇವರ ಕೆಲಸವು ಒಬ್ಬ ವ್ಯಕ್ತಿಯ ಕೆಲಸ ಅಲ್ಲ, ಅದು ಸಹಕಾರದ ಕೆಲಸ. ದೇವರು ವಿಭಿನ್ನ ಜನರಿಗೆ ವಿಭಿನ್ನ ವರಗಳನ್ನ ಕೊಟ್ಟು ಅವರೆಲ್ಲರನ್ನ ಒಟ್ಟಾಗಿ ಕೆಲಸ ಮಾಡಲು ಕರೆಯುತ್ತಾರೆ. ಪ್ರಿಯರೇ, ಇದಾದ ಮೇಲೆ ಅಧ್ಯಾಯದ ಮಧ್ಯದಲ್ಲಿ ಒಂದು ಆಸಕ್ತಿದಾಯಕ ತಿರುವು ಬರುತ್ತದೆ. ಗುಡಾರದ ನಿರ್ಮಾಣದ ಬಗ್ಗೆ ಮಾತನಾಡುತ್ತಿರುವ ದೇವರು ಇದ್ದಕ್ಕಿದ್ದಂತೆ ಸಬ್ಬತ್ತಿನ ಬಗ್ಗೆ ಮಾತನಾಡಲು ಆರಂಭಿಸುತ್ತಾರೆ. ಯಾಕೆ ಎಂಬುದಾಗಿ ನಾವು ನೋಡುವುದಾದ್ರೆ, ಗುಡಾರ ನಿರ್ಮಾಣವು ದೇವರಿಗಾಗಿ ನಡೆಯುವಂತ ಕೆಲಸವಾಗಿತ್ತು. ಹೌದು, ಅತ್ಯಂತ ಪವಿತ್ರವಾದಂತ ಕೆಲಸ ಎಂಬುದಾಗಿ ನಾವು ನೋಡುತ್ತೇವೆ. ಆದರೂ ಸಹ ದೇವರು ಹೇಳುತ್ತಾರೆ, ಸಬ್ಬತ್ತನ್ನ ನೀವು ಪಾಲಿಸಲೇಬೇಕು ಎಂಬುದಾಗಿ. ಇದರ ಮೂಲಕ ದೇವರು ಒಂದು ಪ್ರಮುಖ ಸತ್ಯವನ್ನ ಕಲಿಸುತ್ತಾ ಇದ್ದಾರೆ. ಪ್ರಿಯರೇ, ದೇವರ ಕೆಲಸ ಮಾಡುತ್ತೇವೆ ಎಂಬ ಕಾರಣಕ್ಕೆ ದೇವರೊಂದಿಗಿನ ಸಂಬಂಧವನ್ನ ನಾವು ಮರೆತು ಬಿಡಬಾರದು. ಕೆಲಸವು ಎಷ್ಟು ಒಳ್ಳೆಯದಾಗಿದ್ದರೂ ಅದು ದೇವರ ಸ್ಥಾನವನ್ನ ತೆಗೆದುಕೊಳ್ಳಬಾರದು. ಪ್ರಿಯರೇ, ದೇವರು ಸಬ್ಬತ್ತನ್ನ ತನ್ನ ಮತ್ತು ತನ್ನ ಜನರ ನಡುವಿನ ಗುರುತು ಎಂಬುದಾಗಿ ಕರೆಯುತ್ತಾರೆ. ಅದು ಕೇವಲ ವಿಶ್ರಾಂತಿಯ ದಿನವಲ್ಲ, ದೇವರಿಗಾಗಿ, ದೇವರಿಗೆ ಸೇರಿದ ಜನರ ಒಂದು ಗುರುತಾಗಿದೆ. ಅವರು ತಮ್ಮ ಶಕ್ತಿಯ ಮೇಲೆ ಮಾತ್ರವಲ್ಲ, ದೇವರ ಮೇಲೆಯೂ ಅವಲಂಬಿತರಾಗಿದ್ದಾರೆ ಎಂಬ ನೆನಪನ್ನ ತರುವಂತ ಒಂದು ವಿಷಯವಾಗಿದೆ. ಕೊನೆಗೆ ಅಧ್ಯಾಯವು ಒಂದು ಮಹತ್ವದ ದೃಶ್ಯದೊಂದಿಗೆ ಮುಗಿಯುತ್ತದೆ. ದೇವರು ಮೋಶೆಗೆ 2 ಕಲ್ಲಿನ ಫಲಕಗಳನ್ನ ಕೊಡುತ್ತಾರೆ. ಆ ಫಲಕಗಳ ಮೇಲೆ ದೇವರೇ ತನ್ನ ಬೆರಳಿನಿಂದ ಬರೆಯುತ್ತಾರೆ. ಇದು ಈ ಒಡಂಬಡಿಕೆಯ ಗಂಭೀರತೆಯನ್ನು ತೋರಿಸುತ್ತದೆ. ಪ್ರಿಯರೇ, ಈ ನಿಯಮಗಳು ಮಾನವರ ಅಭಿಪ್ರಾಯಗಳಲ್ಲ, ಇದು ದೇವರ ಒಂದು ಪ್ರಕಟಣೆಯಾಗಿದೆ, ದೇವರ ಒಂದು ವಾಕ್ಯವಾಗಿದೆ.
ಈ ಅಧ್ಯಾಯವನ್ನ ಒಟ್ಟಾಗಿ ನೋಡಿದಾಗ ಒಂದು ಸುಂದರವಾದ ಸಮತೋಲನ ಕಾಣಿಸುತ್ತದೆ. ಒಂದು ಕಡೆ ದೇವರಿಗಾಗಿ ಕೆಲಸ, ಇನ್ನೊಂದು ಕಡೆ ದೇವರೊಂದಿಗೆ ವಿಶ್ರಾಂತಿ. ಒಂದು ಕಡೆ ಸೇವೆ, ಇನ್ನೊಂದು ಕಡೆ ಸಂಬಂಧ. ದೇವರು ಎರಡನ್ನೂ ಸಹ ಬಯಸುತ್ತಾರೆ ಪ್ರಿಯರೇ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಕೆಲಸಕ್ಕಾಗಿ ತನ್ನ ಜನರನ್ನ ಸಜ್ಜುಗೊಳಿಸುತ್ತಾರೆ. ದೇವರು ಕರೆಯುವವರಿಗೆ ಬೇಕಾದ ಜ್ಞಾನವನ್ನ, ಕೃಪೆಯನ್ನು ಸಹ, ಶಕ್ತಿಯನ್ನು ಸಹ ಕೊಡುತ್ತಾರೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ಪ್ರತಿಭೆಗಳನ್ನ ದೇವರ ಮಹಿಮೆಗೋಸ್ಕರ ಬಳಸಬೇಕು. ನಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಬೇಕು. ಆದರೆ ವಿಶ್ರಾಂತಿ ಮತ್ತು ದೇವರೊಂದಿಗಿನ ಸಮಯವನ್ನ ನಿರ್ಲಕ್ಷಿಸಬಾರದು ಪ್ರಿಯರೇ. ಸೇವೆಯಲ್ಲಿಯೂ ದೇವರನ್ನ ಮಹಿಮೆ ಪಡಿಸಬೇಕು, ವಿಶ್ರಾಂತಿಯಲ್ಲಿಯೂ ದೇವರನ್ನ ಮಹಿಮೆ ಪಡಿಸಬೇಕು. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ದೇವರು ಕೇವಲ ಯಾಜಕರನ್ನ, ಪ್ರವಾದಿಗಳನ್ನ ಮಾತ್ರ ಬಳಸುವುದಿಲ್ಲ. ದೇವರು ಕಲಾವಿದರನ್ನು ಸಹ ಬಳಸುತ್ತಾರೆ, ಕೈಚಳಕ ಹೊಂದಿರುವವರನ್ನು ಸಹ ಬಳಸುತ್ತಾರೆ, ಸೃಜನಶೀಲರನ್ನು ಸಹ ಬಳಸುತ್ತಾರೆ. ಇನ್ನು ಹೆಚ್ಚಾಗಿ ಹೇಳಬೇಕಂದ್ರೆ ನಿಷ್ಠೆಯಿಂದ ಕೆಲಸ ಮಾಡುವವರನ್ನ ದೇವರು ಬಳಸುತ್ತಾರೆ ಪ್ರಿಯರೇ. ಬಹುಶಃ ಇಂದು ನಾವು ನಮ್ಮ ಕೆಲಸವನ್ನ ಸಾಮಾನ್ಯ ಕೆಲಸವೆಂಬುದಾಗಿ ಭಾವಿಸುತ್ತಿರಬಹುದು, ಆದರೆ ದೇವರ ಕೈಯಲ್ಲಿ ಅದು ದೇವರ ಮಹಿಮೆಯ ಸಾಧನವಾಗಬಹುದು ಪ್ರಿಯರೇ. ಆದರೆ ದೇವರ ಕೈಯಲ್ಲಿ ಅದು ದೇವರ ಮಹಿಮೆಯ ಸಾಧನವಾಗಬಹುದು. ಆದ್ದರಿಂದ ನಮ್ಮ ಪ್ರತಿಭೆಗಳನ್ನ ದೇವರಿಗೆ ಸಮರ್ಪಿಸಬೇಕು, ನಮ್ಮ ಕೆಲಸವನ್ನ ದೇವರಿಗೆ ಅರ್ಪಿಸಬೇಕು. ಮತ್ತು ಇದನ್ನು ನೆನಪಿಟ್ಟುಕೊಳ್ಳೋಣ, ದೇವರು ನಮ್ಮ ಹೆಸರನ್ನ ತಿಳಿದಿದ್ದಾರೆ, ದೇವರು ನಮ್ಮನ್ನ ಉದ್ದೇಶಪೂರ್ವಕವಾಗಿ ಕರೆದಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಿಮೆಗೋಸ್ಕರ ದುಡಿಯುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ